ಬಿಗ್ ಬಾಸ್ ಕನ್ನಡಿಗರ ಮನರಂಜನೆ ಹಬ್ಬ ಬಿಗ್ ಬಾಸ್ ಸದ್ಯ ಸೀಸನ್ 13ನ 2 ತಿಂಗಳುಗಳ ಮುಂಚಿತವಾಗಿ ನಿಮ್ಮ ಮನೆಗೆ ಹೊತ್ತು ತರುತ್ತಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಈ ಸಲ 2 ಜಬರ್ದಸ್ತ್ ಅಪ್ಡೇಟ್ಗಳನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ನಾ ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿಕೊಡ್ತೀನಿ ಆ ಅಪ್ಡೇಟ್ ಏನು ಅಂತ. ಆ ಅಪ್ಡೇಟ್ ಕೇಳಿದ್ರೆ ನೀವು ಕೂಡ ತುಂಬಾ ಖುಷಿ ಪಡ್ತೀರಾ. ವಿಡಿಯೋ ಕೊನೆಯವರೆಗೂ ನೋಡಿ. ಈ ಸಲ ಬಿಗ್ ಬಾಸ್ 13ಕ್ಕೆ ಯಾವ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಈ ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವು ಬಿಗ್ ಬಾಸ್ ಶೋ ಅನ್ನ ಇಷ್ಟಪಡ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಸೀಸನ್ 13 ಈ ಸಲ ಅತಿ ಬೇಗನೆ ಬರ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 13ರ ಲೋಗೋವನ್ನು ರಿವೀಲ್ ಮಾಡಿ ಕನ್ನಡಿಗರ ಹಬ್ಬ ಈ ಸಲ ಬೇಗ ಬರ್ತಾ ಇದೆ, ಅದು ಸಮಥಿಂಗ್ ಸ್ಪೆಷಲ್ ಜೊತೆ ಅಂತ ಹೇಳಿದ್ದಾರೆ. ಇನ್ನು ಮೊದಲ ಕಂಟೆಸ್ಟೆಂಟ್ ವಿಚಾರಕ್ಕೆ ಬಂದ್ರೆ ಅವರು ಸುಷ್ಮಾ ರಾವ್. ಹೌದು, ಇವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಮನೆ ಮಾತಾದ ಇವರು ಸದ್ಯ ಬಿಗ್ ಬಾಸ್ಗೆ ಬರುತ್ತಿದ್ದಾರಂತೆ. ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ವಿಚಾರಕ್ಕೆ ಬಂದ್ರೆ ಅದು ಹುಲಿ ಕಾರ್ತಿಕ್. ತಮ್ಮ ಕಾಮಿಡಿ ಪಂಚ್ಗಳಿಂದ ಸಾಕಷ್ಟು ಸದ್ದು ಮಾಡಿದ್ದ ಹುಲಿ ಕಾರ್ತಿಕ್ ಈ ಸಲ ಬಿಗ್ ಬಾಸ್ 13ಕ್ಕೆ ಬರ್ತಾ ಇದ್ದಾರೆ. ಇನ್ನು ಮೂರನೇ ಕಂಟೆಸ್ಟೆಂಟ್ ವಿಚಾರಕ್ಕೆ ಬಂದ್ರೆ ಅದು ಬಾಳು ಬೆಳಗುಂದಿ. ಉತ್ತರ ಕರ್ನಾಟಕದಿಂದ ಒಬ್ಬರು ಬಂದೇ ಬರ್ತಾರೆ, ಅದು ಬಾಳು ಬೆಳಗುಂದಿ ಈ ಸಲ ಬರ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 13ಕ್ಕೆ. ಇವರು ಸಾಂಗ್ಗಳಿಂದ ಫೇಮಸ್ ಆಗಿದ್ದಾರೆ. ಕಳೆದ ವರ್ಷ ಮಾಳು ನಿಪನಾಳ ಬಂದಿದ್ದರೂ ಈ ಸಲ ಬಾಳು ಬೆಳಗುಂದಿ ಫಿಕ್ಸ್ ಆಗಿದ್ದಾರೆ. ಇನ್ನು 5ನೇ ಕಂಟೆಸ್ಟೆಂಟ್ ವಿಚಾರಕ್ಕೆ ಬಂದ್ರೆ ಅದು ರಾಘವೇಂದ್ರ. ಅತಿ ಹೆಚ್ಚು ಹೆಣ್ಣು ಮಕ್ಕಳ ಗೆಟಪ್ ಹಾಕಿ ಕರ್ನಾಟಕ ಜನತೆಗೆ ಮನರಂಜನೆ ಕೊಡುವಂತಹ ಈ ಕಿರುತೆರೆ ನಟನನ್ನ ರಾಘವೇಂದ್ರ ಈ ಸಲ ಬಿಗ್ ಬಾಸ್ 13ಕ್ಕೆ ಬರುತ್ತಿದ್ದಾರೆ. ಬಿಗ್ ಬಾಸ್ಗೆ ಬರೋ 4ನೇ ಲೂ ಕಂಟೆಸ್ಟೆಂಟ್ ಯಾರು ಅಂದ್ರೆ ಅದು ಸಮೀರ್ ಇನ್ಸ್ಟಾ. ಇವರು ಎಲ್ಲರಿಗೂ ಗೊತ್ತಿರುವಂತೆ ಇವರೊಬ್ಬರು ಕಂಟೆಂಟ್ ಕ್ರಿಯೇಟರ್. ಈ ವರ್ಷ ತುಂಬಾ ಚರ್ಚೆಯಲ್ಲಿದ್ದಾರೆ. ರೀಸೆಂಟ್ ಆಗಿ ತಮ್ಮ ಪ್ರೇಯಸಿಯನ್ನ ಕರ್ನಾಟಕ ಜನತೆಗೆ ಪರಿಚಯ ಮಾಡಿ ಮತ್ತಷ್ಟು ಫೇಮಸ್ ಆದ್ರು. ಸಮೀರ್ ಈ ಸಲ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಸದ್ಯಕ್ಕೆ ಇಷ್ಟು ಜನರ ಲಿಸ್ಟ್ ಸಿಕ್ಕಿದೆ. ಇನ್ನಷ್ಟು ಬಂದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ನು ಅಪ್ಡೇಟ್ ವಿಚಾರಕ್ಕೆ ಬಂದ್ರೆ ಈ ಸಲ ಒಬ್ಬ ಕಾಮನ್ ಮ್ಯಾನ್ ಅನ್ನ ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ತರಲಿದ್ದಾರೆ.